ನಟ ದರ್ಶನ್ಗೆ ಇವತ್ತು ಕರ್ನಾಟಕದ ಘನ ಹೈಕೋರ್ಟ್ ಜಾಮೀನು ಕೊಡ್ತು, ರೆಗ್ಯುಲರ್ ಬೇಲ್ ಕೊಡ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ 182 ದಿನಗಳ ಕಾಲ ಬಂಧನದಲ್ಲಿದ್ದ ದರ್ಶನ್ ಇವತ್ತು ರಿಲೀಫು. 182 ದಿನಗಳ ಕಾಲ ಬಂಧನದಲ್ಲಿದ್ದ ಅಂತ ಹೇಳಿದ್ರೆ ಟೆಕ್ನಿಕಲಿ ತಪ್ಪು. ನಿಮಗೆ ಗೊತ್ತಲ್ಲ, ಮೆಡಿಕಲ್ ಬೇಲಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದು, ಬೆನ್ನು ನೋವು ತಡ್ಕೊಳಕ್ಕಾಗ್ತಿಲ್ಲ, ಹೆಚ್ಚು ಕಡಿಮೆ ಆಗಿಬಿಟ್ರೆ ಲಕ್ವಾ ಹೊಡೆದು ಬಿಡುತ್ತೆ. ಇದೇ ಮಾತನ್ನು ಹೇಳಿದ್ದೆ, ನಾನೇನು ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ. ಅವ್ರು ವಕೀಲರು ಹೇಳಿದೆ, ಹೆಚ್ಚು ಕಡಿಮೆ ಆಗಿಬಿಟ್ರೆ ಲಕ್ವಾ ಹೊಡೆದು ಬಿಡುತ್ತೆ ಸ್ವಾಮಿ, ಬೇಲ್ ಕೊಟ್ಟು ಬಿಡಿ ಅಂತ ಚಾಲಿ ಉರಿದು ದುಂಬಾಲು ಬಿದ್ದು ಹೈಕೋರ್ಟ್ನಲ್ಲಿ ಮೆಡಿಕಲ್ ಬೇಲ್ ತಗೊಂಡಿದ್ರು, ಇಂಟ್ರಿಮ್ ಬೇಲು. 6 ವಾರಗಳ ಕಾಲ ಆಪರೇಷನ್ ಮಾಡದೆ ಹೋದರೆ ಲಕ್ವ ಹೊಡೆದು ಬಿಡುತ್ತೆ ಅಂದವರು ಬೇಲ್ ಸಿಕ್ಕ ಹೊರಗಡೆ ಬಂದ ಮೇಲೆ ಆಪರೇಷನ್ನಿನ ಸುದ್ದಿನೇ ಇಲ್ಲ. ಅಡ್ಮಿಟ್ ಆಗಿದ್ದು BGS ಹಾಸ್ಪಿಟಲ್ನಲ್ಲಿ. ಡಾಕ್ಟ್ರಿಗೆ 2 ವಾರಕ್ಕೊಂದ್ಸಲ ಅಪ್ಡೇಟ್ ಕೊಡಬೇಕಿತ್ತು ಅವರು ಕೋರ್ಟಿಗೆ, ಏನು ಟ್ರೀಟ್ಮೆಂಟ್ ಆಗ್ತಿದೆ ಅಂತ. ಎಲ್ರಿ ಆಪರೇಷನ್ನು ಅಂದರೆ ಆರೋಪಿನಲ್ಲ, ರೋಗಿಯನ್ನಿನ್ನೂ ರೆಡಿ ಮಾಡ್ತಾ ಇದ್ದೀವಿ, ಹಿ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ದ ಸರ್ಜರಿ ಅಂತ ರಿಪೋರ್ಟ್ ಕೊಡ್ತಾ ಇತ್ತು ಹಾಸ್ಪಿಟಲು ಡಾಕ್ಟ್ರು. ಹಿ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ದ ಸರ್ಜರಿ. 2 ದಿನಗಳ ಹಿಂದೆ 11ನೇ ತಾರೀಕಿಗೆ ಇಂಟರಿಮ್ ಬೇಲ್ನ ಅವಧಿ ಮುಗೀತು. ಇಂಟರಿಮ್ ಬೇಲ್ 6 ವಾರಗಳ ಕಾಲ ಕೊಟ್ಟಾಗ ಲಕ್ವ ಎಲ್ಲ ಹೊಡೆಯೋದು ಬೇಡಪ್ಪ, ಹೋಗು ಮೊದಲು ಆಪ್ರೇಷನ್ ಮಾಡಿಸ್ಕೊಂಬ, ಆಪ್ರೇಷನ್ ಮಾಡಿ ಪೋಸ್ಟ್ ಸರ್ಜರಿಯ ರಿಕವರಿನೂ ಮುಗಿಸ್ಕೊಂಡು ಬಾ ಅಂತ ಇಂಟ್ರಿಮ್ ಬೇಲ್ ಕೊಟ್ಟಿದ್ದು. ಆಪ್ರೇಷನ್ನಿನ ಸುದ್ದಿ ಇಲ್ಲ. ಏನು ಫಿಸಿಯೋಥೆರಪಿ ನಡೀತಾ ಇದೆ, ಆ ಥೆರಪಿ ನಡೀತಾ ಇದೆ, ಈ ಥೆರಪಿ ನಡೀತಾ ಇದೆ ಅಂತ ಕಾಲ ತಳ್ಳಿ ಮೊನ್ನೆ 11ನೇ ತಾರೀಕಿಗೆ ಇಂಟ್ರಿಮ್ ಬೇಲ್ ಅವಧಿ ಮುಗಿತಾ ಇದೆ ಅಂದಾಗ ರೆಗ್ಯುಲರ್ ಬೇಲ್ನ ಅಪ್ಲಿಕೇಶನ್ ಒಂದಿತ್ತು. ಆವಾಗ ಹೋಗಿ ಡೇಟ್ ಡಿಸೈಡ್ ಆಗಿದೆ 11ನೇ ತಾರೀಕು ಆಪ್ರೇಷನ್ಗೆ ಅಂತ ಹೇಳಿದ್ದು. 11ನೇ ತಾರೀಕಿಗೆ ಆಪ್ರೇಷನ್ಗೆ ಡೇಟ್ ಡಿಸೈಡ್ ಆಗಿಬಿಟ್ಟಿದೆ. ಮತ್ತೆ ಕರುಣಾಮಯಿಗಳಾದ ನ್ಯಾಯಾಧೀಶರು ಇಂಟ್ರಿಮ್ ಬೇಲ್ನ ಅವಧಿಯನ್ನು ವಿಸ್ತರಿಸಿದ್ರು. ಇವತ್ತಂತೂ ರೆಗ್ಯುಲರ್ ಬೇಲೆ ಕೊಟ್ಟಿದ್ದಾರೆ. ಸಣ್ಣ ಬ್ರೇಕ್ ತಗೋತೀನಿ, ಬ್ರೇಕ್ ಆದಮೇಲೆ ಏನೇನಾಯಿತು ಅಂತ ಡೀಟೇಲ್ಸ್ ನೋಡೋಣ. ಅದರ ಜೊತೆಗೆ ಸಂಸತ್ ಭವನದಲ್ಲಿ ನಡೆದ ಚರ್ಚೆ, ಬೆಳಗಾವಿ ಅಧಿವೇಶನದ ಚರ್ಚೆ ಭಾಳ ಇಂಟ್ರೆಸ್ಟಿಂಗ್ ಇದ್ದಾವೆ. ಬ್ರೇಕ್ ಆದಮೇಲೆ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.